ಸ್ನೇಹಿತರೆ, ತುಂಬ ಜನರಿಗೆ ಫ್ರೀ ಮ್ಯೂಸಿಕ್ ಎಲ್ಲಿಂದ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದೇ ಕನ್ಫ್ಯೂಷನ್ ಇದೆ. ಇನ್ನು ಯೂಟ್ಯೂಬ್ ಮೇಲೆ ಅದೆಲ್ಲ ಸಿಗುತ್ತೆ, ಬಟ್ ಯೂಟ್ಯೂಬ್ ಲೈಬ್ರರಿ ಅಂತ ಒಂದಿದೆ, ಅದರಲ್ಲಿ ತುಂಬ ಫ್ರೀ ಮ್ಯೂಸಿಕ್ಸ್ ಇದೆ. ಅದನ್ನು ಎಲ್ಲ ಯೂಸ್ ಮಾಡಿದರೆ ಯಾವುದೇ ರೀತಿಯಿಂದ ಕಾಪಿರೈಟ್ ಬರೋದಾಗಲಿ, ಇಶ್ಯೂ ಬರೋದಾಗಲಿ ಚಾನಲ್ ಮೇಲೆ ಆಗಲ್ಲ. ಸೊ ಅಂಥ ಮ್ಯೂಸಿಕನ್ನು ಯೂಟ್ಯೂಬ್ನಿಂದ ತೊಗೊಂಡ್ಬಿಟ್ರೆ ನಮಗೆ ಈಸಿ ಆಗಿಬಿಡುತ್ತೆ. ಸೊ ಯೂಟ್ಯೂಬ್ನಿಂದ ಕೊಟ್ಟಿರೋ ಮ್ಯೂಸಿಕ್, ಫ್ರೀ ಮ್ಯೂಸಿಕ್ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು, ನಾವು ಬ್ರೌಸರಲ್ಲಿ ಹೋಗದೆ ಮ್ಯೂಸಿಕನ್ನು ಸೆಲೆಕ್ಟ್ ಮಾಡ್ಕೊಂಡು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು, ಅದು ನಾನು ಇವತ್ತಿಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಅದಕ್ಕಾಗಿ ನಿಮ್ಮ ಹತ್ರ ಒಂದು YT ಕ್ರಿಯೇಟ್ ಅನ್ನೋ ಅಪ್ಲಿಕೇಶನ್ ಇರಬೇಕು ಸ್ನೇಹಿತರೆ. ಆ ಅಪ್ಲಿಕೇಶನ್ ನಿಮಗೆ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಫ್ರೀಯಾಗಿ ಸಿಗುತ್ತೆ. ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದು ಯೂಟ್ಯೂಬ್ದೇ ಆಫಿಷಿಯಲ್ ಅಪ್ಲಿಕೇಶನ್ ಇದೆ. ಇಲ್ಲಿ ನೋಡ್ಬೋದು ನೀವು ಈ ಅಪ್ಲಿಕೇಶನ್ YT ಕ್ರಿಯೇಟ್ ಅನ್ನೋದು. ಸೊ ಇದನ್ನು ನೀವು ಮೊದಲು ಡೌನ್ಲೋಡ್ ಮಾಡ್ಕೊಳ್ಳಿ, ಆಮೇಲೆ ಇದನ್ನು ಓಪನ್ ಮಾಡಿ. ಓಪನ್ ಮಾಡಿದ ಮೇಲೆ ಇದು ಆ್ಯಕ್ಚುಲಿ ನೋಡಿ ವಿಡಿಯೋ ಎಡಿಟಿಂಗ್ ಅಪ್ಲಿಕೇಶನ್ ಇದೆ. ಇದು ಫ್ರೀ ಅಪ್ಲಿಕೇಶನ್ ಇದೆ. ಇದರಲ್ಲಿ ಯಾವುದೇ ವಾಟರ್ ಮಾರ್ಕ್ ಆಗಲಿ ಅದು ಇದು ಏನೂ ಕೂಡ ಬರೋಲ್ಲ. ಬಟ್ ಫ್ಯೂಚರ್ಸ್ ತುಂಬ ಲಿಮಿಟೇಷನ್ಸ್ ಇದೆ ಇದರಲ್ಲಿ. ಇದು ಬೀಟಾ ವರ್ಷನ್ನಲ್ಲಿದೆ, ಹಾಗಾಗಿ ಲಿಮಿಟೇಷನ್ಸ್ ಈ ಫೀಚರ್ಸ್ ಎಲ್ಲ ಹಾಕಿ ಇದನ್ನು ನಮ್ಗೆ ಕೊಟ್ಟಿದ್ದಾರೆ. ಸೊ ಏನೂ ಕೂಡ ಬೇಸಿಕ್ ಫೀಚರ್ಸನ್ನು ಬಳಸ್ಕೊಂಡು ಏನಾದರೂ ವಿಡಿಯೋ ಮಾಡಬೇಕು ಅಂತ ಅಂದರೆ ಇದನ್ನು ನೀವು ಯೂಸ್ ಮಾಡ್ಕೋಬೋದು. ಇನ್ನು ಅಡ್ವಾನ್ಸ್ ಲೆವೆಲಲ್ಲಿ ಎಲ್ಲ ಎಡಿಟ್ ಮಾಡಬೇಕು ಅಂದರೆ ನಾನು ನಿನ್ನೆ ಒಂದು ವಿಡಿಯೋ ಹಾಕಿದ್ದೀನಿ, ಆ ವಿಡಿಯೋ ನೋಡ್ಬೋದು. ಅದರಲ್ಲಿ VN ಅನ್ನೋ ಅಪ್ಲಿಕೇಶನ್ ಬಳಸ್ಕೊಂಡು ನೀವು ಒಳ್ಳೆ ರೀತಿಯಲ್ಲಿ ಒಂದು ಎಫೆಕ್ಟ್ಸಲ್ಲೂ ಇದು ಎಲ್ಲ ಹಾಕಿ ಒಳ್ಳೆಯ ಒಂದು ವಿಡಿಯೋ ಎಡಿಟ್ ಫ್ರೀಯಾಗಿ ಯಾವುದೇ ವಾಟರ್ ಮಾರ್ಕ್ ಇಲ್ಲದೆ ಮಾಡ್ಬೋದು. ಅದರ ಲಿಂಕ್ ಕೂಡ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನನ್ನ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ, ಅಲ್ಲಿಂದ ನೀವು ನೋಡ್ಕೋಬೋದು. ಸೊ ಈ ಅಪ್ಲಿಕೇಶನ್ ಓಪನ್ ಆದಮೇಲೆ ಇಲ್ಲಿ ಪ್ಲಸ್ ಐಕನ್ ಕಾಣ್ತಿದೆ ನೋಡಿ. ಈ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಬ್ಲ್ಯಾಂಕ್ ಕ್ಲಿಪ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಈ ಬ್ಲ್ಯಾಂಕ್ ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿದರೆ ಬ್ಲ್ಯಾಕ್ ಸ್ಕ್ರೀನ್ ಬಂದುಬಿಡುತ್ತೆ. ಇಲ್ಲಿ ಬ್ಲ್ಯಾಕ್ ಸ್ಕ್ರೀನ್ ಬರುತ್ತೆ. ಬೇಕು ಅಂದರೆ ಈಗ ಸ್ಕ್ರೀನ್ ಕಲರ್ ಕೂಡ ಚೇಂಜ್ ಮಾಡ್ಕೋಬೋದು. ಇಲ್ಲಿ ಕಲರ್ ಆಪ್ಷನ್ ಇದೆ, ಇದರಲ್ಲಿ ಕ್ಲಿಕ್ ಮಾಡಿ ವೈಟು, ಬ್ಲ್ಯಾಕು, ರೆಡ್ಡು ನೀವು ಯಾವ ರೀತಿ ಬೇಕೋ ಆ ರೀತಿ ಕಲರ್ ಅಡ್ಜಸ್ಟ್ ಕೂಡ ಮಾಡ್ಕೋಬೋದು. ಓಕೆ, ಈ ರೀತಿ ಅಡ್ಜಸ್ಟ್ ಮಾಡಿಕೊಂಡು ಸೇವ್ ಮಾಡ್ಕೋಬೋದು. ಡನ್ ಮಾಡಿ. ಇನ್ನು ಈ ಕ್ಲಿಪ್ ಬರೀ 5 ಸೆಕೆಂಡ್ ಮಾತ್ರ ಇದೆ. ಇಲ್ಲಿ ನೋಡ್ಬೋದು 5 ಸೆಕೆಂಡ್ ಅಂತೂ ಮಾತ್ರ ಇದೆ ಈ ಕ್ಲಿಪ್, ಈ ಇಮೇಜ್ ಬಂದಿದೆ. ಸೊ ಇದಕ್ಕೆ ಏನು ಮಾಡಬೇಕು ನಾವು, ಅಟ್ಲೀಸ್ಟ್ ಒಂದು 3 ನಿಮಿಷದ ಮಾಡಬೇಕು. ಇದಕ್ಕೆ ಏನು ಮಾಡಬೇಕು, ಫಸ್ಟ್ ನೀವು ಇದನ್ನು ಈ ರೀತಿ ಝೂಮ್ ಇನ್ ಝೂಮ್ ಔಟ್ ಮಾಡ್ಕೋಬೇಕು ಸ್ನೇಹಿತರೆ. ಈ ರೀತಿ ಚಿಕ್ಕದು ದೊಡ್ಡದು ನೀವು ಮಾಡ್ಕೋಬೋದು. ಸೊ ಈ ರೀತಿ ಮಾಡಿಕೊಂಡು ಚಿಕ್ಕದು ಮಾಡ್ಕೊಳ್ಳಿ. ಸೊ ಈ ಇಮೇಜ್ ಏನಿದೆ ಇದನ್ನು 3 ನಿಮಿಷದವರೆಗೂ ನೀವು ಡ್ರ್ಯಾಗ್ ಮಾಡಬೇಕು. ಒಂದು ಸ್ವಲ್ಪ ಟಚ್ ಮಾಡಿ ಹೋಲ್ಡ್ ಮಾಡಿ ಇದನ್ನು ಈ ರೀತಿ ಡ್ರ್ಯಾಗ್ ಮಾಡಿ. ಓಕೆ, ಡ್ರ್ಯಾಗ್ ಮಾಡಿ ಇದು ಇನ್ನೊಂದು ಸ್ವಲ್ಪ ಚಿಕ್ಕದು ಮಾಡ್ಕೊಳ್ಳಿ, ಆಮೇಲೆ ಡ್ರ್ಯಾಗ್ ಮಾಡಿ. ಈ ರೀತಿ ಒಂದು 3 ನಿಮಿಷ ಈ ರೀತಿ ಮಾಡಬೇಕು ಸ್ನೇಹಿತರೆ. 3 ನಿಮಿಷದವರೆಗೂ ಈ ರೀತಿ ಮಾಡಿ. ಅಟ್ಲೀಸ್ಟ್ 3 ನಿಮಿಷ ಆದರೂ ಮಾಡಿ. ನೀವು ಗೊತ್ತಾಗುತ್ತೆ. ನಾನು ಇಲ್ಲಿ ಒಂದು 3 ನಿಮಿಷ ಮಾಡ್ಕೊಂಡ್ಬಿಡಿ. 3 ನಿಮಿಷ ಮಾಡಿದ ಮೇಲೆ ಇಲ್ಲಿ ಫಸ್ಟ್ನಲ್ಲಿ ಬನ್ನಿ. ಇನ್ನು ವೈಟ್ ಇಲ್ಲಿ ಈ ಪ್ಲೇಸ್ನಲ್ಲಿ ಟಚ್ ಮಾಡಿ ಈಗ. ಓಕೆ, ಅದಾದಮೇಲೆ ಇಲ್ಲಿ ಕೆಳಗಡೆ ಕೆಲವೊಂದಿಷ್ಟು ಆಪ್ಷನ್ ಕಾಣ್ತಿದೆ ನಿಮಗೆ. ಇದರಲ್ಲಿ ಸೌಂಡ್ ಅಂತ ಇದೆ ನೋಡಿ, ಸೌಂಡ್ ಮೇಲೆ ಕ್ಲಿಕ್ ಮಾಡಿ. ಸೌಂಡ್ ಮೇಲೆ ಕ್ಲಿಕ್ ಮಾಡಿದರೆ ತುಂಬ ಇಲ್ಲಿ ಮ್ಯೂಸಿಕ್ಸ್ ಎಲ್ಲ ಸಿಗುತ್ತೆ. ಹಿಪ್ ಹಾಪ್ ಇದೆ. ಓಕೆ, ಈ ರೀತಿ ಕೆಟಗರಿ ವೈಸ್ ಇದೆ. ಇದರಲ್ಲಿ ನೀವು ಕೆಟಗರಿ ಬೇಕು ಅಂದರೆ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಆಂಬಿಯೆಂಟ್ ಇದೆ, ಬ್ಲೂ ಇದೆ, ಬಾಲಿವುಡ್ ಆ್ಯಂಡ್ ಇಂಡಿಯನ್ ಇದೆ. ಸೊ ಇದರಲ್ಲಿ ನೀವು ಬಾಲಿವುಡ್ ಇಂಡಿಯನ್ ಇಟ್ಕೊಂಡು ಅಪ್ಲೈ ಮಾಡಿ. ಸೊ ಇಲ್ಲಿ ಬಾಲಿವುಡ್ ಆ್ಯಂಡ್ ಇಂಡಿಯನ್ ಮ್ಯೂಸಿಕ್ಸ್ ಎಲ್ಲ ಇಲ್ಲಿ ಬಂದ್ಬಿಡುತ್ತೆ. ಇಲ್ಲಿ ಎಡಗಡೆ ನೋಡಿ ಕೆಲವೊಂದಿಷ್ಟು ಪ್ಲೇ ಬಟನ್ಸ್ ಕಾಣ್ತಿದೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಪ್ಲೇ ಮಾಡಿ. ಇದನ್ನು ನೋಡ್ಬೋದು. ಒಂದು ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆ. ಸ್ವಲ್ಪ ಹೊತ್ತು ಟೈಮ್ ತೊಗೊಳುತ್ತೆ. ಸೊ ಇದು ಮ್ಯೂಸಿಕ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಇಲ್ಲಿ ಈ ಮ್ಯೂಸಿಕ್ ನಿಮ್ಗೆ ಆಯಿತು ಅಂದರೆ ಇಲ್ಲಿ ಏರೋ ಮಾರ್ಕ್ ಕಾಣ್ತಿದೆ, ಹೌದಾ? ಈ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಅದು ರೆಂಡರ್ ಆಗಿ ಇಲ್ಲಿ ಬಂದುಬಿಡುತ್ತೆ. ಮ್ಯೂಸಿಕ್ಕು ಸ್ವಲ್ಪ ಟೈಮ್ ಕೊಟ್ಟು ತೊಗೊಳುತ್ತೆ. ಇಲ್ಲಿ ಬಂದುಬಿಡುತ್ತೆ. ಬಂತಾ? ಇಲ್ಲಿವರೆಗೂ ಮ್ಯೂಸಿಕ್ ಬಂದಿದೆ. ಇನ್ನು ಈ ಮ್ಯೂಸಿಕ್ ಎಷ್ಟೊತ್ತಿತ್ತು, ಜಾಸ್ತಿ ಇತ್ತು ಅಂದರೆ ಇದನ್ನು ಇನ್ನೊಂದು ಸ್ವಲ್ಪ ಡ್ರ್ಯಾಗ್ ಮಾಡಿ. ಓಕೆ, ಜಾಸ್ತಿ ಇತ್ತು ಅಂದರೆ ಸ್ವಲ್ಪ ಡ್ರ್ಯಾಗ್ ಮಾಡಿಕೊಂಡು ಮ್ಯೂಸಿಕ್ ಬರೋವರೆಗೂ ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ಅದಾದಮೇಲೆ ಈ ಮ್ಯೂಸಿಕ್ ಪ್ರಕಾರನೇ ಈ ಮೇಲಿನ ಇಮೇಜ್ ಏನಿದೆ ನೋಡಿ ಅಡ್ಜಸ್ಟ್ ಮಾಡ್ಕೊಂಡ್ಬಿಡಿ ಈ ರೀತಿ. ಓಕೆ, ಅಡ್ಜಸ್ಟ್ ಮಾಡಿಕೊಂಡು ಇಷ್ಟು ಮಾಡಿಕೊಂಡು ಇದನ್ನೇನು ಮಾಡಬೇಕೀಗ, ಇದ್ರ ಮೇಲೆ ಒಂದು ಏನಾದರೂ ಹೆಸರು ಕೊಡಿ. ಹೆಸರು ಕೊಡಬೇಕು ಅಂದರೆ ಟೆಕ್ಸ್ಟ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಪ್ಲೇನ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮ್ಯೂಸಿಕ್ ಅಂತ ಬರೆದ್ಬಿಟ್ಟು 1 2 3 4 ಈ ರೀತಿ ನಂಬರ್ ಕೊಡ್ತಾ ಹೋಗಿ. ನಾನು ಒಂದು ಆಲ್ರೆಡಿ ಮಾಡಿದ್ದೀನಿ, 2 ಅಂತ ನಂಬರ್ ಕೊಡ್ತೀನಿ. ಈ ರೀತಿ ನೀವು 2 ಮಾಡಿದರೆ 3 ನಂಬರ್ ಕೊಡಿ. ಹೀಗೆ 1 2 3 ಅಟ್ಲೀಸ್ಟ್ 30 ವೀಡಿಯೋಸ್ಗೆ 30 ಅಂದರೆ 1 ಮಂತ್ಗೆ ಆಗುವಂಥದ್ದನ್ನು ಮ್ಯೂಸಿಕ್ ಇಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡ್ಬಿಡಿ.
30 ಡೌನ್ಲೋಡ್ ಮಾಡ್ಕೊಳ್ಳಿ ಮ್ಯೂಸಿಕ್. ಸೊ ಇವತ್ತು ಮ್ಯೂಸಿಕ್ ಯೂಸ್ ಮಾಡಿದ್ದೀರಾ, ಒಂದು ಮ್ಯೂಸಿಕ್ ಈ 2 ನಂಬರ್ ಮ್ಯೂಸಿಕ್ ಯೂಸ್ ಮಾಡಿದ್ದೀರಾ ಅಂದರೆ ಈ ಮ್ಯೂಸಿಕ್ ಮತ್ತೆ ಯೂಸ್ ಮಾಡಬೇಕು ಅಂದರೆ ಅಟ್ಲೀಸ್ಟ್ ಒಂದು 30 ವೀಡಿಯೋಸ್ ಆದಮೇಲೆ ನೀವು ಯೂಸ್ ಮಾಡಬೇಕು. ಎಲ್ಲ ವೀಡಿಯೋದಲ್ಲಿ ಒಂದೇ ಮ್ಯೂಸಿಕ್ ಯೂಸ್ ಮಾಡಿದರೆ ರೀಯೂಸ್ ಕಂಟೆಂಟ್ ಬರುತ್ತೆ ಸ್ನೇಹಿತರೆ, ರಿಪಿಟೇಟಿವ್ ಅಂತ ಬರುತ್ತೆ. ಸೊ ಇದು ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ 30 ವೀಡಿಯೋಸ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಈ ರೀತಿ ಆಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇದರಿಂದ ನಿಮಗೆ ಅನುಕೂಲ ಆಗುತ್ತೆ. ಅಂದರೆ 30 ವೀಡಿಯೋ ಆದಮೇಲೆ ಮತ್ತೆ ಫಸ್ಟ್ನಿಂದ ಸ್ಟಾರ್ಟ್ ಮಾಡಬೇಕು ಅಂದರೆ 30 ವೀಡಿಯೋ ಆದಮೇಲೆ ಫಸ್ಟ್ನಿಂದ ಮತ್ತೆ ಸ್ಟಾರ್ಟ್ ಮಾಡಿ ಮತ್ತೆ ಹಾಕ್ಬೋದು ನೀವು. ಸೊ ಈ ರೀತಿ ಮಾಡಿ, ಡನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಂಬರ್ ಕೊಟ್ಟಿದ್ದೀವಿ. ಈಗ ಒಂದು ಸ್ವಲ್ಪ ಇದನ್ನು ದೊಡ್ಡ ಮಾಡಿಕೊಳ್ಳೋಣ. ಈ ರೀತಿ ದೊಡ್ಡ ಮಾಡಿ ಈ ಏನಿದೆ ಟೆಕ್ಸ್ಟ್ ಏನಿದೆ ಇದಕ್ಕೆ ಒಂದು ಸ್ವಲ್ಪ ಈ ರೀತಿ ಒಂದು ಸ್ವಲ್ಪ ದೊಡ್ಡ ಮಾಡ್ಕೊಂಡ್ಬಿಡಿ. ಟಚ್ ಮಾಡಿ ಇದು ಈ ರೀತಿ ಏನು 3 ನಿಮಿಷ ಇದೆ, ಇದು 3 ನಿಮಿಷದವರೆಗೆ ಈ ಟೆಕ್ಸ್ಟನ್ನು ಒಂದು ಸ್ವಲ್ಪ ಡ್ರ್ಯಾಗ್ ಮಾಡಿ, ಟಚ್ ಮಾಡಿ ಹೋಲ್ಡ್ ಮಾಡಿ ಈ ರೀತಿ ಸರಿಸಬೇಕು. ಈ ರೀತಿ ಸರಿಸಬೇಕು ಸ್ನೇಹಿತರೆ. ಇದನ್ನು ಅಡ್ಜಸ್ಟ್ ಮಾಡ್ಕೊಂಬಿಡಿ. ಇನ್ನು ಇದನ್ನು ಏನು ಮಾಡಬೇಕು, ಈಗ ಇಷ್ಟು ಮಾಡಿದ ಮೇಲೆ ಇದು ಆಯಿತು ಅಂದಮೇಲೆ ಇಲ್ಲಿ 3 ಡಾಟ್ ಇದೆ ನೋಡಿ, ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫ್ರೇಮ್ ರೇಟ್ ಅದು ಇದು ಏನು ಚೇಂಜ್ ಮಾಡೋದು ಬೇಕಾಗಿಲ್ಲ. ರೆಸಲ್ಯೂಷನ್ ಏನಿದೆ ಹೈ ಅಂತ 1080 ಪಿಕ್ಸೆಲ್, ಇದನ್ನು ಕ್ಲಿಕ್ ಮಾಡಿ ಸ್ಟ್ಯಾಂಡರ್ಡ್ 720 ಪಿಕ್ಸೆಲ್ ಮಾಡಿ. ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಒಂದು ವಿಡಿಯೋ ಫಾರ್ಮ್ಯಾಟ್ನಲ್ಲಿ ಇದು ಬಂದುಬಿಡುತ್ತೆ. ಸೊ ಬಂದ ಮೇಲೆ ಇದನ್ನು ಇಲ್ಲಿ ನಾನು ಕ್ಯಾನ್ಸಲ್ ಮಾಡ್ತೀನಿ. ಈಗಾಗಲೇ ನಾನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ನಿಮ್ಗೆ ತೋರಿಸೋ ಸಲುವಾಗಿ ಇದು ಮಾಡಿದ್ದೀನಿ. ಅದು ರೆಂಡರ್ ಆದಮೇಲೆ ನಾವೇನು ಮಾಡಬೇಕು, ಯಾವ ಅಪ್ಲಿಕೇಶನ್ನಲ್ಲಿ ಇದನ್ನು ಯೂಸ್ ಮಾಡಬೇಕು ಅಂದರೆ ನೀವು ಮಾಡ್ಬೋದು, ಬೇಕಾದ ಅಪ್ಲಿಕೇಶನಲ್ಲಿ ನೀವು ಮಾಡಿ. ನಾನು ಇಲ್ಲಿ VN ತೋರಿಸ್ತೀನಿ ನಿಮಗೆ. VN ಹೋಗ್ತೀನಿ, ಒಂದು ಪ್ರಾಜೆಕ್ಟ್ ಓಪನ್ ಮಾಡ್ತೀನಿ. ಒಂದು ಹೊಸ ಪ್ರಾಜೆಕ್ಟನ್ನು ಇಲ್ಲಿ ನಾನು ಓಪನ್ ಮಾಡ್ತೀನಿ. ಓಪನ್ ಮಾಡಿ ಏನೋ ಒಂದು ವೀಡಿಯೋ ತೊಗೊಳ್ತೀನಿ. ವೀಡಿಯೋದ ಮೇಲೆ ಕ್ಲಿಕ್ ಮಾಡಿ, ಒಂದೇನೋ ವೀಡಿಯೋ ಇದೆ, ಈ ವಿಡಿಯೋನ ಸೆಲೆಕ್ಟ್ ಮಾಡಿ ನಾನು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ವಿಡಿಯೋ ಬಂದುಬಿಡುತ್ತೆ. ಸೊ ಇದರಲ್ಲಿ ಈ ವಿಡಿಯೋದಲ್ಲಿ ನಾನು ಮ್ಯೂಸಿಕ್ ಹಾಕಬೇಕಾಗಿದೆ. ಓಕೆನಾ, ಒಂದು ಸ್ವಲ್ಪ ಟೈಮ್ ತೊಗೊಳ್ತಿದೆ. ಸೊ ಇದರಲ್ಲಿ ಆ ಮ್ಯೂಸಿಕ್ ಯೂಸ್ ಮಾಡ್ಕೋಬೇಕಾಗಿದೆ. ಆಲ್ರೆಡಿ ಇದರಲ್ಲಿ ಮ್ಯೂಸಿಕ್ ಇದೆ, ಮ್ಯೂಸಿಕ್ ಅಂದರೆ ಮಾತಾಡಿರೋದು ಅದು ಇದು ಎಲ್ಲ ಇದೆ. ಸೊ ಇದೆಲ್ಲ ರಿಮೂವ್ ಮಾಡಿ ನಾವೇನು ಮಾಡ್ತೀವಿ, ಇಲ್ಲಿ ಎಕ್ಸ್ಟ್ರಾಕ್ಟ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಎಕ್ಸ್ಟ್ರಾಕ್ಟ್ ಅಂತ ಇರುತ್ತೆ, ಇಲ್ಲಿ ನೋಡಿ ಎಕ್ಸ್ಟ್ರಾಕ್ಟ್ ಆಡಿಯೋ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿರೋ ಆಡಿಯೋ ಏನಿದೆ ಅದು ಬೇರೆ ಆಗುತ್ತೆ, ಆಡಿಯೋ ಬೇರೆ ಆಗುತ್ತೆ, ವಿಡಿಯೋ ಬೇರೆ ಆಗುತ್ತೆ. ಈ ಆಡಿಯೋದ ಮೇಲೆ ಕ್ಲಿಕ್ ಮಾಡಿ ಇದನ್ನು ಡಿಲೀಟ್ ಮಾಡಿ. ಈಗ ನಾವು ಡೌನ್ಲೋಡ್ ಮಾಡ್ಕೊಂಡಿರುವಂಥದ್ದನ್ನು ತರಬೇಕು ಇಲ್ಲಿ. ಸೊ ಇಲ್ಲಿ ಪ್ಲಸ್ ಕಾಣ್ತಿದೆ ನೋಡಿ, ಪ್ಲಸ್ ಇಮೇಜ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ವಿಡಿಯೋ ಫೋಟೋ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆ ವಿಡಿಯೋ ಏನು ಎಕ್ಸ್ಪೋರ್ಟ್ ಮಾಡಿದ್ದೀವಿ ಅದನ್ನು ತೊಗೊಂಡು ಬರೋಣ ಇಲ್ಲಿ. ಸೊ ಅದು ಬಂತು ನೋಡಿ. ಓಕೆ, ಇದು ವಿಡಿಯೋ ಫಾರ್ಮೆಟಲ್ಲಿದೆ. ಈಗೇನು ಮಾಡಬೇಕು, ಇದರಲ್ಲಿ ಇದು ಕೂಡ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು. ಇದನ್ನು ಟಚ್ ಮಾಡಿ ಆಮೇಲೆ ಇಲ್ಲಿ ಎಕ್ಸ್ಟ್ರಾಕ್ಟ್ ಆಗುತ್ತೆ, ಇದನ್ನು ಡಿಲೀಟ್ ಮಾಡಿಬಿಡಿ. ಈ ಇಮೇಜನ್ನು ಡಿಲೀಟ್ ಮಾಡಿ. ಸೊ ಈಗ ಇದರಲ್ಲಿ ಮ್ಯೂಸಿಕ್ ಆ್ಯಡ್ ಆಯಿತು, ಈ ರೀತಿ ನೋಡಿ. ಸೊ ಈ ರೀತಿ ನೀವು ಮ್ಯೂಸಿಕ್ ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡ್ಬೋದು ಸ್ನೇಹಿತರೆ. ತುಂಬ ಈಸಿಯಾಗಿದೆ, ಒಮ್ಮೆ ಟ್ರೈ ಮಾಡಿ ನೋಡಿ ಬರುತ್ತೆ. ಸೊ ಈ ರೀತಿ ನೀವು ಇದನ್ನು ಯೂಸ್ ಮಾಡಿ ನಿಮ್ಮ ವಿಡಿಯೋದಲ್ಲಿ ಯೂಸ್ ಮಾಡ್ಕೋಬೋದು. ಸೊ ತುಂಬ ಈಸಿ ಇದೆ ಸ್ನೇಹಿತರೆ, ಈಸಿಯಾಗಿ ನೀವು ಈ ರೀತಿ ಎಲ್ಲ ಬಳಸ್ಕೋಬೋದು. ಬ್ರೌಸರ್ನಲ್ಲಿ ಹೋಗಿ ಅಲ್ಲಿ ಇಲ್ಲಿ ಇದೆಲ್ಲ ಡೌನ್ಲೋಡ್ ಮಾಡ್ಕೊಡ್ಬೇಕಾಗಿಲ್ಲ, ಈಸಿಯಾಗಿ ಇಲ್ಲಿ ಈ ರೀತಿ ಡೌನ್ಲೋಡ್ ಮಾಡ್ಕೋಬೋದು. ಸೊ ಕೊಟ್ಟಿರೋ ಮಾಹಿತಿ ಇಷ್ಟ ಆಗಿದರೆ ಲೈಕ್ ಮಾಡಿ. ಇಂಥದ್ದೇ ಉಪಯುಕ್ತ ಮಾಹಿತಿ ವಿಡಿಯೋ ನೋಡೋದು ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ.